ನಮಸ್ಕಾರ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳೇ, ಯಾರ್ಯಾರು ಟ್ಯಾಕ್ಸಿ ಇಟ್ಕೊಂಡಿದ್ದೀರಾ, ಮಿನಿ ಬಸ್ಸು, ಟೂರಿಸ್ಟ್ ವಾಹನಗಳು, ಟಿಟಿಗಳು ಇಟ್ಕೊಂಡು ದಯವಿಟ್ಟು ಗಮನಿಸಬೇಕು. ಇದು ನನ್ನ ಸಮಸ್ಯೆ ಅಲ್ಲ. ಇದೇ ರೀತಿ ದಿನನಿತ್ಯ ಸಾವಿರಾರು ಜನಕ್ಕೆ ಚಾಲಕರ ಸಮಸ್ಯೆ ಆಗ್ತಿದೆ. ನನ್ನ ಗಮನಕ್ಕೆ ಬಂದಿರೋದು, ನಾನು ತೀರಾ ಹೋಗಲಿಲ್ಲ, ತೀರಾ ಆಳುವಾಗೋದ್ರೆ ಇನ್ನೂ ಸಾಕಷ್ಟಿದೆ. ಆಗಲೇ ನನ್ನಿಂದ ಕರೆಗಳು ಬಂದಿದೆ, ವಾಟ್ಸಪ್ಪಲ್ಲೂ ಮೆಸೇಜ್ಗಳು ಬರ್ತಾನೇ ಇದೆ. ಈಗಾಗಲೇ ನೋಡಿ, ನಾನೇ ನನ್ನ ಮೆಂಬರ್ಗೆ ಹೇಳ್ದಲ್ಲ, ಡಿವೈಸ್ ಕಳೆದ ವರ್ಷ ಹಾಕ್ಸಿದ್ರಿಂದ ಕಿತ್ತಾಕಿ ಹೊಸ ಡಿವೈಸ್ ಹಾಕ್ಕೊಟ್ಟಿದ್ದೀನಿ, ಅದು ಇನ್ನೂ ಆಕ್ಟಿವೇಟ್ ಆಗಿಲ್ಲ. ನೋಡಿ, ನಮ್ಮ ಕಂಡಕ್ಟರ್ ಬಂದಿದ್ದಾರೆ, ಅವರು 17 ದಿವಸ ಆಗಿದೆ ಗಾಡಿ ತೋರಿಸಿ, ಇನ್ನೂ ಆಕ್ಟಿವೇಷನ್ ಆಗಿಲ್ಲ, FC ಅಪ್ರೂವಲ್ ಆಗಿಲ್ಲ. ಇದು ನನ್ನ ಹೇಳಿದಂಗೆ ಒಬ್ಬ ಚಾಲಕಂದು 2.5 ತಿಂಗಳಾಗಿದೆ. ಈ ರೀತಿ ಇನ್ನೂ ನನಗೆ ವಾಟ್ಸಪ್ಪಲ್ಲೂ ಕೆಲವರು ಆಗ್ತಾ ಇದ್ದಾರೆ. ಕೆಲವು ಇಲ್ಲಿ ಪಾಪ ಯಾರೋ ಅವರು ದುಡಿಮೆಯನ್ನು ನಂಬ್ಕೊಂಡು ಬಂದ್ಕೊಂತಾರೆ ಕೂಡ, ನಮ್ಮದು 2 ತಿಂಗಳು 2 ತಿಂಗಳು 3 ತಿಂಗಳಾಗಿದೆ ಅಂತ. ನಾನು ಕೇಳೋದು ಸಾರಿಗೆ ಆಯುಕ್ತರನ್ನ ಮತ್ತು ಸಾರಿಗೆ ಮಂತ್ರಿಗಳನ್ನ, ದಯಮಾಡಿ ತಾವು ಹೊಸ್ದಾಗಿ ಬಂದಿರೋ ಆಯುಕ್ತರು, ಯಾರು ಮಂತ್ರಿಗಳು ಹೊಸ್ದಾಗಿ ಬಂದಿರೋ ತಮ್ಮ ಗಮನಕ್ಕಿಲ್ಲ, ಆದರೂ ತಿಳ್ಕೊಂಡಿರೋ ಕೆಲವೊಂದಿಷ್ಟು. ಆದರೆ ತಮ್ಮ ಕಣ್ಣು ಮುಂದೆ ಇರೋಂಥದ್ದು ಬೇರೆ, ತಮ್ಮ ಕಣ್ಣು ಹಿಂದೆ ನಡೀತಾರಂಥ ವ್ಯವಸ್ಥೆನೇ ಬೇರೆ ಇದೆ ಸ್ವಾಮಿ. ಇಲ್ಲಿ ಏನು 2023ರಲ್ಲಿ ಟೆಂಡರ್ ಮಾಡಿದಂಥ ಅಯೋಗ್ಯರು VLTD ಆ್ಯಂಡ್ DEPB ಅಂದರೆ ಶಾರ್ಟ್ ಫಾರ್ಮಲ್ಲಿ ಚಾಲಕರಿಗೆ ಅರ್ಥ ಆಗಂಗೆ GPS ಮತ್ತು ಪ್ಯಾನಿಕ್ ಬಟನ್ ಮೊದಲೇ ಟೆಂಡರ್ ಅಕ್ರಮ ಆಗಿತ್ತು. ನಾನೇ ಆ ದೂರನ್ನ ಮಾಜಿ ಸಚಿವರಿಗೆ ಕೊಟ್ಟು ಕ್ರಮ ತೆಗೆದುಕೊಂಡು ಟೆಂಡರನ್ನು ಮೊದಲು ಕ್ಯಾನ್ಸಲ್ ಮಾಡಿಸಿದೆ, ರದ್ದುಪಡಿಸಿದೆ. ತದನಂತರ ಹೊಸ ಟೆಂಡರ್ ಮಾಡಿಸಿದ್ವಿ. ಹೊಸ ಟೆಂಡರ್ ಮಾಡಿ ಅಲ್ಲಿಂದ ಒಂದು 8-10 ತಿಂಗಳು ಸಾಧ್ಯವಾದಷ್ಟು ನಾವು ಅಲ್ಲಿ ನಡೀತಾರಂಥ ಅಕ್ರಮಗಳನ್ನು ದರವನ್ನೆಲ್ಲವನ್ನು ಪ್ರಶ್ನಿಸಿ ಹೋರಾಟ ಮಾಡೋ ಮುಖಾಂತರ ನಿಲ್ಲಿಸಿ ಒಂದು 8-10 ತಿಂಗಳ ನಂತರ ಪ್ರಾರಂಭ ಮಾಡೋದು ಒಂದು ಕಡೆ. ಆದರೆ ಏನು ಡಿವೈಸ್ಗಳು ಹಾಕೋತಾರೆ, ಅದಕ್ಕೆ ಪ್ರತಿ ವರ್ಷ ರೀಚಾರ್ಜ್ ಅಂತ ರಿನ್ಯೂವಲ್ ಅಂತ ಏನೇನೋ ಮಾಡ್ಕೊಂಡಿದ್ದಾರೆ. ಅದು ಹಾಳಾಗೋಗ್ಲಿ ಮಾಡಿಸ್ತಾ ಇದ್ದಾರೆ ಚಾಲಕರು. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಎಲ್ಲ ಒಂದು ಕಡೆ ಹೋಯ್ತು ಅಂತ ಬೈಕೊಂಡು ಬದುಕಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದು 2-3 ಸಾವಿರ ಹೋದ್ರೆ ಅಂತ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಕೂಡ ಮಾಡಿಸಿದ್ರು ಕೂಡ ತಿರ್ಗಾ ಇಲ್ಲಿ ಬಂದು ಈಗ ಏನು ಕಳೆದ 2 ತಿಂಗಳಿಂದ 2 ತಿಂಗಳು ಟಾಪ್ ಅಪ್, 3 ತಿಂಗಳು ಟಾಪ್ ಅಪ್, 4 ತಿಂಗಳು ಟಾಪ್ ಅಪ್, 15 ದಿವಸ ಟಾಪ್ ಅಪ್, 20 ದಿವಸ ಟಾಪ್ ಅಪ್ ಅಂತೇಳಿ ಮತ್ತೆ ಈ ಚಾಲಕರಿಗೆ ಮಾಲೀಕರಿಗೆ ಕಿರುಕುಳ ಕೊಡುವಂಥ ವ್ಯವಸ್ಥೆನ ತಂದಿದ್ದಾರೆ. ಇದಕ್ಕೆ ನಾನು ಮಾನ್ಯ ಮಂತ್ರಿಗಳು ಮತ್ತೆ ನೂತನವಾಗಿ ಬಂದಿರೋಂಥ ಸಾರಿಗೆ ಆಯುಕ್ತರಿಗೆ ಕೇಳ್ತೀನಿ, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಂಥ ನಿಮ್ಮ ಕಚೇರಿಯಲ್ಲಿರುವಂಥ ಅಯೋಗ್ಯ ಭ್ರಷ್ಟ ಅಧಿಕಾರಿಗಳು ಯಾರು ಅವತ್ತು ಟೆಂಡರಲ್ಲಿ ಕದ್ದು ತಿಂದ್ರಲ್ಲ, ಇವತ್ತು ಹೊಸ ಟೆಂಡರ್ ತಗೊಂಡು ಮಾಮೂಲು ತಗೊಂತ ಇದಾರಲ್ಲ, ನಾನು ನೇರವಾಗಿ ಹೇಳ್ತೀನಿ, ಯಾಕೆ ನನ್ನ ಹತ್ರ ದಾಖಲೆ ಇದೆ, ಅವ್ರು ಏನು ಮಾಡ್ತಾರೆ ಅನ್ನೋದು ಎಲ್ಲವೂ ನನ್ನ ಹತ್ರ ಇದೆ. ಅವ್ರಿಗೆ ಇಲ್ಲಿ ಕಳಿಸುವಂಥ ಕೆಲಸ ತಾವು ಮಾಡಬೇಕು. ಇಲ್ಲಿ ಮಾಡಲಿಲ್ಲ ಅಂದರೆ ನಾನು ಹೇಳಿದಲ್ಲ, ಪ್ರತಿದಿನ ಪ್ರತಿಯೊಂದು RTO ಕಚೇರಿಯಲ್ಲೂ ಇದೇ ಅವ್ಯವಸ್ಥೆ ಆಗುತ್ತೆ. ಚಾಲಕರ ಮಾಲೀಕರಿಗೆ ನಿಮ್ಮ ಕಿರುಕುಳ, ನಮ್ಮ ಕಿರುಕುಳ ಆದರೆ ಅವ್ರು ತಡ್ಕೊಂತಾರೆ, ನಿಮ್ಮ ಕಿರುಕುಳ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರು ಒಂದಿನ ನೋವು ತಿನ್ನಕ್ಕೆ ರೆಡಿ ಇದ್ದಾರೆ, ಯಾಕೆಂದ್ರೆ ಅವ್ರು ನಾಳೆ ಒಳ್ಳೇದಾಗುತ್ತೆ ಅಂತ. ಆದರೆ ನೀವು ಅಯೋಗ್ಯರು ಮಾಡ್ತಾ ಇರೋ ವ್ಯವಸ್ಥೆಯಿಂದ ದಿನನಿತ್ಯ ನರಳಿ ಸಾಯುವಂಥದ್ದಾಗಲ್ಲ ಸ್ವಾಮಿ. 2 ತಿಂಗಳು ಗಾಡಿಗಳು ನಿಲ್ಲಿಸ್ಕೊಂಡ್ರೆ ಅವ್ರ EMI, ಅವ್ರ ಹೆಂಡತಿ ಮಕ್ಕಳಿಗೆ ಊಟ, ಅವ್ರ ಮನೆ ಬಾಡಿಗೆ, ಅವರ ಜೀವನ ವ್ಯವಸ್ಥೆ ಇರ್ಬೋದು, ಇನ್ನಿತರೆ ಸಾವಿರಾರು ಸಮಸ್ಯೆಗಳಿರುತ್ತೆ. ಅವ್ರು ಯಾರು ಕುಬೇರಲ್ಲ, ಬೆಂಗಳೂರಲ್ಲಿ 40-60 ಸೈಟಲ್ಲಿ ಜೀವನ ಮಾಡ್ತಿಲ್ಲ, ಅಥವಾ ಬೆಂಗಳೂರಲ್ಲಿ 2 ಎಕರೆ ಜೀವನ ಇಟ್ಕೊಂಡ್ರಂಥವ್ರು ಯಾರು ಎಲ್ಲೋ ಗಾಡಿ ಮಡಗಿಲ್ಲ ಸ್ವಾಮಿ. ನೀವು ಅಯೋಗ್ಯರು. ನಿಮ್ಗೆ ಇನೋವಾ ಕ್ರಿಸ್ಟಾ ಕಾರು, ಒಬ್ಬ ಡ್ರೈವರು, BA ಆಳು ಮೂಳು ಪ್ಯೂನು ಎಲ್ಲ ಇದೆ. AC ರೂಮಲ್ಲಿ ಬಂದು ಕೂತ್ಕೊಂಡು ಸೈನ್ ಹಾಕಿ ತಗೊಂಡು ಹೋಗ್ತಿರಲ್ಲ, ಇವ್ರು ಹಾಕೋದನ್ನ ಅದನ್ನ ಬಿಡಿಸಿ ಹೇಳಿದ್ರೆ ನಿಮಗೆ ಮರ್ಯಾದೆ ಇರಲ್ಲ. ಅದೇ ರೀತಿ ಏನು ತಗೊಂತಿರಲ್ಲ ಅದನ್ನ ಹಿಂಗೆ ಇಸ್ಕೋತಿರಲ್ಲ, ಅದು ತಕ್ಕಂಗೆ ಅವ್ರಿಗೆ ಸರಿಯಾದ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸ ಕೂಡ ನೀವು ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಸಾರಿಗೆ ಆಯುಕ್ತರು ತಮ್ಮ ಗಮನಕ್ಕೆ ಇದು ಬೇಕೇ ಬೇಕಿದು. ಪ್ರತಿಯೊಂದು RTO ಕಚೇರಿಯಲ್ಲಿ ಹಾಗೆ ಆಗುತ್ತೆ, ದಿನನಿತ್ಯ ನಡೀತಾ ಇರ್ತದೆ. ಸಾವಿರಾರು ಜನ ಚಾಲಕರು ಗಾಡಿಗಳನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಾವು ಇನ್ನು ಇದಕ್ಕೆಲ್ಲ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಸ್ವಾಮಿ. ನಿಮ್ಮ ಕಚೇರಿಯಲ್ಲಿ ಇದೆ ಆಯ್ತರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 2023 ನಾನು ದೂರು ಕೊಟ್ಟಿದ್ದೀನಿ, 2024 ದೂರು ಕೊಟ್ಟಿದ್ದೀನಿ, 2024 ಮತ್ತೆ ದೂರು ಕೊಟ್ಟಿದ್ದೀನಿ, 2025 ಮತ್ತೆ ದೂರು ಕೊಟ್ಟಿದ್ದೀನಿ, 2026 ತಾವು ಬಂದಿದ್ದೀರಾ ಹೋದ ತಿಂಗಳು 2ನೇ ತಾರೀಕು ಮತ್ತೆ ತಮಗೂ ದೂರು ಕೊಟ್ಟಿದ್ದೀನಿ. ಇಲ್ಲಿವರೆಗೂ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ ಅಂದರೆ ಇದರಿಂದ ಏನು ಹುನ್ನಾರ ನಡೀತಾ ಇದೆ, ಇನ್ನೂ ಎಷ್ಟು ಲೂಟಿ ಮಾಡಬೇಕು ಅಂತಿದ್ದೀರಾ ಅಂದ್ರೆ ತಾವು ತಿಳಿಸ್ಬೇಕಾಗ್ತದೆ. ಈಗ ಹೇಳಿದಲ್ಲ, 2 ತಿಂಗಳು ಒಂದೊಂದು ಗಾಡಿ ನಿಲ್ಲಿಸ್ಕೊಂಡ್ರೆ ಯಾರು ಸ್ವಾಮಿ ಕೊಡೋದು? ಒಬ್ಬ ಬೆಂಗಳೂರು ನಗರದಲ್ಲಿ ಒಬ್ಬ ಚಾಲಕ ಬದುಕಬೇಕು ಅಂದರೆ ಇವತ್ತು 3,000 ರೂಪಾಯಿ ಹಣ ಬೇಕು. ಒಂದು ಗಾಡಿ EMI, ಗಾಡಿ ಮೇಂಟೆನೆನ್ಸ್, 2 ಅವ್ನ ಬಾಡಿಗೆ, ಅವ್ನ ರೇಷನ್ನು, ಅದು ಇದು. 3ನೇದು ಅವ್ನ ಹೆಂಡತಿ ಮಕ್ಕಳು ಸಾಕಕ್ಕೆ ಸ್ಕೂಲ್ ಫೀಸು, ಆಳು ಮೂಳು ಅಂತ ಇರ್ತಾವೆ ವ್ಯವಸ್ಥೆಗಳು. ಗರಿಷ್ಠ ಪಕ್ಷ 3,000 ರೂಪಾಯಿ ನಷ್ಟ ಒಬ್ಬ ಚಾಲಕನಿಗೆ ಆಗ್ತಾ ಇದೆ. ಇದನ್ನ ನೀವು ತುಂಬಿಕೊಡ್ತೀರಾ ಹೇಳಿ, ಒಪ್ಕೋತೀನಿ ನಾನು. ಚಲನ್ ಕಟ್ಟಿರೋದು June 16, ಗಾಡಿ ತೋರಿಸಿರೋದು ಜೂನ್ 30, ರಾಗಿಲ್ಲ ಅಂತೇಳಿ ಮತ್ತೆ ಕರೆಸಿರೋದು June 31ಕ್ಕೆ, July 31ಕ್ಕೆ ಆಗಿದೆ. ಇವತ್ತು ಆಗಸ್ಟ್ 6. ನಿನ್ನೆ ಕೂಡ ನಾನು ಹೋಗಿ ಕಚೇರಿಗೆ ಇದನ್ನು ತಗೊಂಡು ಚೆಕ್ ಮಾಡಿದ್ರೆ ಇನ್ನೂ ಆಕ್ಟಿವೇಶನ್ ಆಗಿಲ್ಲ. ಅಲ್ಲಿ ಏನು ಹೇಳ್ತಾರೆ, ಮತ್ತೆ 2 ತಿಂಗಳು ಟಾಪ್ ಅಪ್ ಮಾಡಿ ಅಂತ. ಎಷ್ಟು ಟಾಪ್ ಅಪ್, ಎಷ್ಟು ದುಡ್ಡು ಬೇಕು? ಅವ್ರು ಯಾರೋ ಟೆಂಡರ್ ಮಾಡಿದಂಥ ಅಯೋಗ್ಯರು, ಅವ್ರ ಮನೆಯವ್ರದ್ದೇ ಫೋನ್-ಪೇ ನಂಬರ್ ಕೊಡಕ್ಕೆ ಹೇಳ್ರಿ, ಚಾಲಕರ ಕೈಲಿ ಹಾಕ್ಸ್ಬಿಡ್ತೀನಿ ನೇರವಾಗಿ ಅವ್ರಿಗೆ. FC ಮಾಡಿಸಿದ್ರೆ ಒಂದು ಚಲನ್ ಬರುತ್ತಲ್ರಿ, ಒಂದು ದರ ನಿಗದಿಪಡಿಸಿ ಒಂದು ಚಲನ್ ಕೊಡ್ತೀರಾ, ಇಷ್ಟು ದರ ಅಂತೇಳಿ. ರೀಚಾರ್ಜ್ಗೆ ಎಲ್ಲಿದೆ ದರ, ಟಾಪ್ ಅಪ್ಗೆ ಎಲ್ಲಿದೆ ದರ? ಯಾಕೆ ಕೇಳಬಾರ್ದು ಇವೆಲ್ಲ ನಿಮ್ಮ ಹತ್ರ? ಕೇಳಕ್ ಬಂದ್ರೆ ಅವನ ಮೇಲೆ FIR ಮಾಡ್ರಿ,
ಅವನಿಂದ ಜನ ಇಲ್ಲ, ನನ್ನಿಂದ ಜನ ಇಲ್ಲ ರೀ. ಜನ ಇದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಮೊನ್ನೆ ಸ್ಯಾಂಪಲ್ ನೋಡಿದಿರಾ? ಇನ್ನು ಮುಂದಕ್ಕೆ ಜನ ಇನ್ನು ಯಾವ ತರ ಇರ್ತಾರೆ ಅಂತ ತೋರಿಸ್ತೀನಿ. ಜನಗಳನ್ನ ನಾವು ಕಂಟ್ರೋಲ್ ಮಾಡಿದೀವಿ. ಯಾಕಂದ್ರೆ ಪಾಪ ಅವರಿಗೆ ಸಂವಿಧಾನಬದ್ಧವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾಳೆ ಸಹ ಅವ್ರ ಕೋರ್ಟ್ ಕಚೇರಿಗೆ ಹೋದ್ರೆ ನಾನೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕಾಗ್ತದೆ. ಹಾಗಾಗಿ ನಾನು ಜನ ಕರ್ಕೊಂಡ್ ಬರೋದಿಲ್ಲ. ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ. ನನ್ನನ್ನು ನೀವು ಫೇಸ್ ಮಾಡಿ. ಯಾವುದು? ನಾನು ಜೂನ್ 28 ಡಿವೈಸ್ ಹಾಕಿದ್ದೀನಿ. ನಮ್ಮ ಸದಸ್ಯ ಒಬ್ಬ ನಿನ್ನೆ ಚಂದಾಪುರದಲ್ಲಿ ನಿಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಒಬ್ಬ ಹಿಡಿದು ಕೇಸ್ ಹಾಕ್ತಾರೆ. ಜೂನ್ 28ಕ್ಕೆ ಹಾಕಿ ಜುಲೈ 9ಕ್ಕೆ ಜಯನಗರದಲ್ಲಿ FC ಚಲನ್ ಹಾಕಿದೆ. ಆ ಗಾಡಿಗೆ ಕೇಸ್ ಬರೀತಾರೆ ನಿಮ್ಮ ಇನ್ಸ್ಪೆಕ್ಟರ್. ಏನಂತ 14/5/26ಕ್ಕೆ FC ಲ್ಯಾಪ್ಸ್ ಆಗಿದೆ ಅಂತ ಬರೀತಾರೆ. ನಿಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಕರ್ತವ್ಯ ಏನು? ಡ್ರೈವರ್ ಹೇಳ್ತಾವನೆ, ಸ್ವಾಮಿ ಜಯನಗರದಲ್ಲಿ ತೋರಿಸಿದ್ದೀನಿ, GPS ಪ್ಯಾನಿಂಗ್ ಬಟನ್ ಸಮಸ್ಯೆ ಇದೆ ಅಂತ. ಆದರೂ ಕೂಡ ಅವರು ಇದನ್ನ ತೋರಿಸಪ್ಪ FC ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಇನ್ಸ್ಪೆಕ್ಟರ್ ಬರೆಯೋದಲ್ಲಿ FC ಮಾಡಲಿ ಬಿಡಿ. ಯಾಕೆ GPS ಪ್ಯಾನಿಂಗ್ ಬಟನ್ ಬೇಕು? ನಿಮ್ಮ ಅಧಿಕಾರಿಗಳಿಗೂ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ. ಅವ್ರಿಗೂ ಈ ವಿಚಾರದ ಬಗ್ಗೆ ಗಮನಿಸ್ತಾನೆ. ಬೇಡದೇ ಇರೋ ತೊಂದರೆಗಳು ನಮ್ಮ ಚಾಲಕರ ಮಾಲೀಕರಿಗೆ ಕೊಡಬಾರ್ದು. ನೀವು ಏನು ಲೂಟಿ ಮಾಡ್ತಾ ಇದ್ದೀರಾ, ಏನು ಪಕ್ಷಿ ಸೀಸ್ಕೊತಾ ಇದ್ದೀರಾ, ಪಕ್ಕಂಗೆ ಅವ್ರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋಂಥ ಕೆಲಸ ಮಾಡಿ. ಅದನ್ನ ಬಿಟ್ಟು ದಿನನಿತ್ಯ ಕಿರುಕುಳ ಕೊಡೋದು, 2-2 ತಿಂಗಳು 3-3 ತಿಂಗಳು ಗಾಡಿಗೆ FC ಆಗದಂಗೆ ಇರೋಕ್ಕಾಗಲ್ಲ ಸ್ವಾಮಿ. ನಿಮ್ಮಂಗೆ ಯಾರು ಲಕ್ಷಾಂತರ ರೂಪಾಯಿ ದುಡಿಯೋಂತಾರಲ್ಲ ಸ್ವಾಮಿ. ಇವತ್ತು ದುಡಿದು ಇವತ್ತು ಬದುಕಬೇಕು. ಆಟೋ, ಟ್ಯಾಕ್ಸಿ, ಲಾರಿ ಯಾರೇ ಮಾಡಿದಿರಲಿ ಅವರೆಲ್ಲ ದುಡಿಮೆ ಮಾಡಿದ್ರೆ ಜೀವನ. ನಿಮಗೆ ಗಂಟೆ ಹೊಡೆದಂಗೆ ಒಂದು ಸೈನ್ ಹಾಕಿದ್ರೆ ಬಂದು ಬೀಳುತ್ತೆ. ಇಲ್ಲ ಯಾರಿಗೋ ಒಬ್ಬನಿಗೆ ಎದುರಿಸಿದ್ರೆ ಒಂದು ನೋಡ್ ಬಂದು ಕೊಡ್ತಾನೆ ಟೆಂಡರ್ ಅವನು. ಇಲ್ಲ ನಿಮ್ಮ ಕೈ ಕೆಳಗಡೆ ಅಧಿಕಾರಿಗಳು, ಸಿಬ್ಬಂದಿಗಳು ಅಂತ ಇಷ್ಟ ಓಡ್ ಬಂದು ಕೊಡ್ತಾರೆ ನಿಮಗೆ. ಇವ್ರಿಗೆ ಯಾರಿಗೂ ಕೊಡಲ್ಲ ಸ್ವಾಮಿ. ಅವ್ರು ಬೆಳಗ್ಗೆ ಎದ್ದು ಸ್ಟೇರಿಂಗ್ ಹಿಡಿದ್ರೇನೆ ಸಾರ್ವಜನಿಕರಿಗೆ ಸೇವೆ ಕೊಟ್ಟರೆ ಅವ್ರು ಬದುಕಾಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಸಾರಿಗೆ ಆಯುಕ್ತರು ಕೇಳ್ಕೊಳ್ಳೋದೊಂದೇ, ಇವತ್ತು ಇಲ್ಲಿ ನಿಲ್ಸಿದ್ದೀನಿ, ಇಲ್ಲಿ FC ಆಗೋಕ್ಕಂತೂ ದಯವಿಟ್ಟು ಬಿಡಲ್ಲ. ನೀವು ಯಾವುದೇ ಕ್ರಮ ತಗೊಂಡ್ರು ತೊಂದರೆ ಇಲ್ಲ. ಮುಂದೆ ನಿಮ್ಮ ಮೇಲೆ ನಾನು ನೀವೇನು ಕ್ರಮ ತಗೊಳ್ತೀರಾ ಅದ್ರ ವಿರುದ್ಧ ಕೌಂಟರ್ ನಾನು ಕ್ರಮ ತಗೊಳ್ತೀನಿ. ಖಂಡಿತ ಸ್ವಾಮಿ, ಬಿಡೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಯಾರು ಟೆಂಡರ್ ಮಾಡಿದ್ರೆ ಅವ್ರು ಬರಬೇಕಿಲ್ಲ. ಬರೋವರೆಗೂ ಬಿಡಲ್ಲ ಸ್ವಾಮಿ. ಈಗಾಗಲೇ 2-3 ಇನ್ನು ಗ್ರೂಪಲ್ಲಿ ಈಗ ಆಗ್ತಾ ಇದ್ದೀನಿ. ಈಗ ನಿಮ್ಗೆ ಲೈವಲ್ಲಿ ಹೇಳಿ ಆಗ್ತಾ ಇದ್ದೀನಿ. ಇನ್ನು 10-30 ಜನ ಚಾಲಕರಲ್ಲಿ ಬರ್ತಾರೆ. ಅವ್ರಿಗೆಲ್ಲರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆನ ನೀವೆಲ್ಲ ಇವತ್ತು ಬಗೆಹರಿಸೋವರೆಗೂ ಯಾವುದೇ FC ಆಗಲ್ಲ. ನಾಳೆ ಬೇರೆ ಕಚೇರಿ, ದಿನನಿತ್ಯ 68 ಕಚೇರಿಗೂ ನಾನು ಮುತ್ತಿಗೆ ಹಾಕ್ಸ್ತೀನಿ, ಮಾಡೇ ಮಾಡ್ತೀನಿ. ಇದು ಸಾಲ್ವ್ ಆಗೋವರೆಗೂ ಬಿಡಲ್ಲ ಸರ್. ಧನ್ಯವಾದ. ಚಾಲಕರು ಮಾಲೀಕರು ಅರ್ಥ ಮಾಡ್ಕೋಬೇಕು. ಇದನ್ನ ಪ್ರತಿಯೊಬ್ಬ ಚಾಲಕರಿಗೂ ತಲುಪಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡು